ಸೊ ಕೆಲವೊಬ್ರು ಓಕೆ ನಾನು ಹೈಲೈಟ್ ಆಗಬೇಕು ಇವತ್ತಿನ ಪ್ರೋಮೋದಲ್ಲಿ ನಾನೇ ಓಡಬೇಕು ಅಂತ ಏನಾದರೂ ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಗಿಮಿಕ್ ಮಾಡ್ತಿದ್ದು ಅಂತಂದ್ರೆ ಯಾರು ನಿಮಗೆ ಫಸ್ಟ್ ಕಣ್ಣು ಮುಂದೆ ಬರೋದು? ನಾನು ಆ ಥರ ಯೋಚನೆ ಮಾಡಿರಲಿಲ್ಲ ಆ್ಯಕ್ಚುಲಿ. ಒಂದು ಇನ್ಸಿಡೆಂಟ್ ಅನ್ಸಿತ್ತು, ಅದು ಚಂದ್ರಪ್ರಭಾ ಅವ್ರ ಇನ್ಸಿಡೆಂಟ್, ಗ್ಲಾಸ್ ಹೊಡೆದಾಕಿದ್ದು. ಅವ್ರದ್ದು ಅದು ಮೇ ಬಿ ಎಲ್ಲೋ ಒಂದು ಕಡೆ ಬೇಕಂತ ಮಾಡ್ದಂಗಿತ್ತು, ಯಾಕಂದರೆ ಆ ಗುಣ ಅವ್ರದ್ದಲ್ಲ. ಹಿ ವಾಸ್ ತುಂಬ ಸಾಫ್ಟ್ ಸ್ಪೋಕನ್, ತುಂಬ ಸ್ವೀಟ್ ಹಾರ್ಟ್ ಅಂತ ಮುಂಚೆ. ಅವ್ರು ಬಂದು ಗ್ಲಾಸ್ ಹೊಡೆದಾಕ್ತಾರೆ ಅಂತ ಆಮೇಲೆ ಸತೀಶರೇ ಬಂದು ಹೇಳ್ಬಿಟ್ರಲ್ಲ, ಇಟ್ ವಾಸ್ ಆಲ್ ಪ್ಲ್ಯಾಂಡ್ ಅಂತ ಹೇಳ್ಬಿಟ್ರು. ಅವಾಗೆಲ್ಲ ಅನ್ಕೊಂಡು ಮೇ ಬಿ ಈ ಥರ ಕಂಟೆಂಟ್ ಕೊಡಬೇಕೇನೋ, ಹೊಡೆದಾಕೋದು ಅದು ಇದು ಅಂತ. ಅದಾದ್ಮೇಲೆ ಯಾವತ್ತೂ ಅನಿಸಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಈ ನಡುವೆ ಯಾಕೋ ಧ್ರುವಂತ ಆಡೋದು ನೋಡಿದ್ರೆ ಅವನು ಯಾಕೋ ಬೇಕು ಅಂತ ಆ ಥರ ಮಾಡ್ತಿದ್ದಾನ, ಫುಟೇಜ್ಗೋಸ್ಕರ ಮಾಡ್ತಿದ್ದಾನ. ಯಾಕಂದ್ರೆ ಅವನ ಹತ್ರ ವ್ಯಕ್ತಿ ಅಲ್ಲ. ಸಡನ್ ಆಗಿ ಮಾತಾಡ್ಬೇಕು ಹಿಂಗೆಲ್ಲ ಮಾಡೋದು ಗೊತ್ತಿಲ್ಲ. ಧ್ರುವಂತು ಮತ್ತೆ ರಕ್ಷಿತಾ ಆ ಥರ ತುಂಬಾ ಸರಿ ನಡೀತು. ಓಕೆ, ಐ ಡೋಂಟ್ ನೋ ಬ್ರೋ, ಅದು ಏನಕ್ಕೆ ಆ ಥರ ಮಾಡ್ತಾರೋ. ಯಾಕಂದ್ರೆ ನೀನು ಫಸ್ಟ್ ವೀಕಲ್ಲಿ ಹೇಗಿದ್ದೆ ಇವಾಗೂ ಹಾಗೆ ಇದ್ರೆ ಐ ಬಿಲೀವ್ ದಟ್ ಯು ಆರ್ ಸೇಮ್. ನೀನ್ ಅಲ್ಲಿ ಡಿಫ್ರೆಂಟ್ ಆಗಿದ್ದು ಇಲ್ಲಿ ಬಂದ್ಬಿಟ್ಟು ಈ ತರ ಡಿಫ್ರೆಂಟ್ ಆಗಿ ಆಡ್ತಾ ಇದ್ಯಾ. ಚೇಂಜಸ್ ಯಾವಾಗ ನೋಡಿದ್ದು ಧ್ರುವಂತಲ್ಲಿ? ಮಲ್ಲಮ್ಮ ಹೋದಾಗ್ಲ? ಇಲ್ಲ ಅವಾಗಲ್ಲ. ಐ ಫೀಲ್ ಪಾಸ್ಟ್ 2-3 ವೀಕ್ಸ್ ಅದೊಂದು ಇನ್ಸಿಡೆಂಟ್ ಆಗುತ್ತೆ. ರಾಶಿಕಾ ಇದು ಧ್ರುವಂತು ಮತ್ತೆ ನನ್ನ ಜೊತೆನೂ ಮಾತಾಡಕ್ ಬಿಡ್ತಾರೆ. ನಾನು ಋತಿಕ್ ರೋಷನ್ ಅಂತೇನೋ ಹೇಳ್ತೀನಿ. ಅದಾದ್ಮೇಲಿಂದ ತುಂಬಾ ಬದಲಾದ್ರು ಅಂತ ಅನ್ಸುತ್ತೆ. ಅಲ್ಲಿಂದ ಶುರು ಆಯ್ತು ಅವ್ರದ್ದು. ಆ್ಯಂಡ್ ಧ್ಯಾನ ಮಾಡೋಕ್ಕೆಲ್ಲ ಕೂರ್ತಾರಂತೆ, ಆಮೇಲೆ ಅವ್ರದ್ದೇ ಆದಂಥ ಒಂದು ಗುಂಗಲ್ ಇರ್ತಾರಂತೆ, ಅವ್ರನ್ನ ಯಾರು ಟಚ್ ಮಾಡಬಾರ್ದು, ಈ ಥರ ಹೇಳಬಾರ್ದು ಅನ್ನೋದೆಲ್ಲ ಒಂದಷ್ಟೆಲ್ಲ ಹೇಳ್ತಾ ಇರ್ತಾರೆ. ಆ್ಯಂಡ್ ನಿಮ್ಮ ಮುಂದೆನೆ ಅವರ ಮತ್ತು ರಜತ್ ಅವ್ರ ನಡುವೆ ಚಿಕ್ಕ ಕ್ಲಾಶ್ ಆಯಿತು ಸುದೀಪ್ ಸರ್ ಮುಂದೆನೆ. ಹಾಗೆಲ್ಲ ನೋಡಿದಾಗ ಯಾವ ಥರ ಒಂದು ವ್ಯಕ್ತಿತ್ವ ಅಂತ ಅನ್ನಿಸ್ತಾ ಇದೆ? ಅಂದರೆ ಫಸ್ಟು ಓಕೆ ಏನೇ ಆದ್ರೂ ಓಕೆ ಕಾಮ್ ಓಕೆ ಅಂತಲೇ ಹೇಳಿದ್ರೆ ಅವ್ನು ಬಿಟ್ಕೊಡ್ತಾ ಇದ್ರು ಕೂಡ, ಇವಾಗ ಹಂಗಿಲ್ಲ ಅಂತ. ಅದೇ ಜಡ್ಜ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ನಾವು ಕೂಡ ತುಂಬಾ ವಿ ಪುಟ್ ಆನ್ ಅವರ್ ಬೆಸ್ಟ್ ಬಿಹೇವಿಯರ್ ಆವಾಗ ಗೊತ್ತಾ ಸುದೀಪ್ ಸರ್ ಇದ್ದಾಗ. ಯಾಕಂದ್ರೆ ಅಂತ ಒಂದು ವ್ಯಕ್ತಿ ನಮ್ಮ ಮುಂದೆ ಇದ್ದಾಗ ನಮ್ಗೆ ಎಷ್ಟೇ ಟ್ರಿಗರ್ ಆದ್ರೂ ವಿ ಟ್ರೈ ಟು ಬಿ ಆಸ್ ಕಾಮ್ ಆಸ್ ಪಾಸಿಬಲ್, ಬಿಕಾಸ್ ಅವ್ರ ಮೇಲೆ ಇರೋ ಒಂದು ಗೌರವ. ಈ ವ್ಯಕ್ತಿ ಅಷ್ಟು ಗೌರವ ಇದೆ, ಅಷ್ಟು ಸುದೀಪ್ ಸರ್ ಮಾತಾಡಿದಾಗೆಲ್ಲ ಸರ್ ಬ್ಲೆಸ್ಸಿಂಗ್ ಸರ್ ಅಂತೆಲ್ಲ ಮಾತಾಡೋ ವ್ಯಕ್ತಿ ಇಲ್ಲಿ ಸಡನ್ ಆಗಿ ಬಂದ್ಬಿಟ್ಟು ಅಷ್ಟು ಟ್ರಿಗರ್ ಆಗಿ ಅವ್ರ ಮುಂದೆನೇ ಹಂಗೆಲ್ಲ ಜಗಳಾಡೋ ನೆಸೆಸಿಟಿ ಇರಲಿಲ್ಲ ಅಂತ ನನಗನ್ಸುತ್ತೆ. ಐ ಡೋಂಟ್ ನೋ ವೈ ಡಿಡ್ ಇಟ್. ಅದೇ ನನಗೂ ಇನ್ನೂ ಕನ್ಫ್ಯೂಷನ್ ಇದೆ ಸರ್ಪ್ರೈಸಿಂಗ್ಗೆ. ಧ್ರುವಂತ ಇದು ರಿಯಲಿ ಅಂತ ನಿಮ್ಗೆಷ್ಟು ಇದಿದೆ, ನನಗೂ ಅದೇ ಇದೆ. ತಿಳ್ಕೊಬೇಕು ಅನ್ನೋ ಅಷ್ಟೊತ್ತಿಗೆ ಐ ಕೇಮ್ ಔಟ್ಸೈಡ್. ಸೊ ನಾನು ಆಡಿಯನ್ಸ್ ಆಗಿ ನೋಡ್ಬೇಕು ಯಾಕೆ ಆ ಥರ ಮಾಡ್ತಿದ್ದೆ ನಾನು. ರಕ್ಷಿತಾದು ಕನ್ಫ್ಯೂಷನ್ ವ್ಯಕ್ತಿತ್ವನ ಇಲ್ಲ ಸ್ಮಾರ್ಟ್ ವ್ಯಕ್ತಿತ್ವನ ಅಂತ? ರಕ್ಷಿತನ ಬಗ್ಗೆ ಹೇಳ್ಬೇಕಂದ್ರೆ ಶಿ ಈಸ್ ವೆರಿ ಇಮೋಷ್ನಲ್. ಅಂದ್ರೆ ಮನ್ಸಲ್ಲಿ ಏನನ್ನಿಸ್ತು ಡೈರೆಕ್ಟ್ ಆಗಿ ಹೇಳ್ಬಿಡೋದು ಅಷ್ಟೇ. ಆಮೇಲೆ ತುಂಬಾ ಕ್ಯಾಲ್ಕುಲೇಟ್ ಮಾಡಿ ಮಾತಾಡೋ ವ್ಯಕ್ತಿ ಅಲ್ಲ ಅಂತ ನನಗನ್ಸುತ್ತೆ. ಇವಾಗ ನನಗೇನೋ ಇಷ್ಟ ಆಯ್ತಾ ಹೇಳ್ಬಿಡೋದು, ನಂಗೆ ಇಷ್ಟ ಆಗಿಲ್ಲ, ನನಗೆ ಇಷ್ಟ ಆಗಿಲ್ಲ. ಇವಾಗ ನೀವೇನೋ ನಿಮ್ಮ ಜಾಕೆಟ್ ನನಗೆ ಇಷ್ಟ ಆಗಿಲ್ಲ, ಬಟ್ ನಿಮ್ಮ ಕಂಡ್ರೆ ಇಷ್ಟ ನನಗೆ, ನಿಮ್ಮ ಜಾಕೆಟ್ ಇಷ್ಟ ಆಗಿಲ್ಲ ಅನ್ಬಿಡೋದು. ನಾವು ಏನು ಮಾಡ್ತೀವಿ ಹೇಳಿ, ಅವ್ರಿಗೆಲ್ಲ ಬೇಜಾರಾಗುತ್ತೋ ಅಂತ, ಇಲ್ಲ ಜಾಕೆಟ್ ಚೆನ್ನಾಗಿದೆ ಬ್ರೋ ಅಂತ ಹೇಳ್ತೀವಲ್ಲ, ಅವಳ ಹತ್ರ ಹೇಳಲ್ಲ, ಮನಸ್ಸಿಂದ ಅನಿಸ್ತಾ ಹೇಳ್ಬಿಡೋದು. ಅದನ್ನು ನಾನು ಸ್ಟ್ರಾಟಜಿ ಅಂತ ಅನ್ಸುತ್ತಾ ಅದೇನು, ಅದು ನನಗೂ ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಒಂದೊಂದ್ಸಲ ಅವಳು ಹೇಳೋದು ಅವಳಿಗೆ ಕಾಂಟ್ರಡಿಕ್ಟಿಂಗ್ ಆಗಿರುತ್ತೆ. ಇವಾಗ ಏನೋ ಹೇಳಿರ್ತಾಳೆ, ನಾವು ಅದನ್ನ ಸರಿ ಅಂತಂದ್ರೆ ಇಲ್ಲ ಅದು ತಪ್ಪು ಅಂತಾನೆ ಅವಳೇ ಹೇಳ್ಬಿಟ್ಟಿರ್ತಾಳೆ. So a little confused about her game plan, but as a human being, she's actually a sweetheart.